ನಮಸ್ತೆ ಫ್ರೆಂಡ್, ಜೈ ಜವಾನ್ ಜೈ ಕಿಸಾನ್. ನಾನು ಎಸ್ ನಾಯಕ್ ಅಂತಂದು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಕಮಿಟ್ ಮಾಡಿದರು ಅಂದರೆ ಸೋಲಾರ್ ಬಗ್ಗೆ ಇನ್ನೊಂದಿಷ್ಟು ಇನ್ಫಾರ್ಮೇಷನ್ ಕೊಡಿ ಅಂತಂದು. ಇನ್ಫಾರ್ಮೇಷನ್ ಕೊಡಬೇಕೇನೆಂದರೆ ಇಲ್ಲೇನು ಸೋಲಾರ್ ಪ್ಯಾನಲ್ಸ್ ಕಾಣ್ತಿದೆಯಲ್ಲ, ಇದು ಬಂದುಬಿಟ್ಟು 5 HP ಇದು. 5 HP ಇದು ಏನಂದರೆ ಡ್ಯುವಲ್ ಯೂಸು, ಅಂದರೆ ಕರೆಂಟಿನ ಯೂಸ್ ಮಾಡ್ಬೋದು ಮತ್ತು ಸೋಲಾರ್ಗೆ ಯೂಸ್ ಮಾಡ್ಬೋದು. ನಮಗೇನಂದರೆ ಆಪ್ಷನ್, ಯಾಕಂದರೆ ಇದಕ್ಕೆ ಯೂಸ್ ಮಾಡಬೇಕಂದ್ರೆ ನಾವೇನಾದರೂ ಕೆರೆಗೆ ನೀರು ಸ್ಟಾಪ್ ಮಾಡ್ತಿದ್ರೆ, ಏನಾದರೂ ಪಂಪ್ ಲೈನ್ ಏನಾಗುತ್ತೆ, ಒಂದು 3 ಅವರ್ಸು ಡೇ ಕೊಟ್ಟಿರ್ತಾರೆ, 4 ಅವರ್ಸ್ ಲೇಟ್ ನೈಟ್ ಕೊಡ್ತಿರ್ತಾರೆ. ಆ ಟೈಮ್ದಲ್ಲಿ ಬೆಸ್ಟ್ ಯೂಸ್ ಆಗುತ್ತೆ 2-in-1 ಯೂಸು. ಅದು ಅಪ್ಲಿಕೇಶನ್ ಹಾಕಿದಲ್ಲಿ, ಸೋಲಾರ್ ಅಪ್ಲಿಕೇಶನ್ ಗೌರ್ಮೆಂಟಲ್ಲಿ ಹಾಕಿದಲ್ಲಿ ಯಾವುದೇ ಥರ ಗಿಬ್ಸಿಡಿ ಬರೋಲ್ಲ. ಬಟ್ ಇದಕ್ಕೆ ನಾವು ಕನ್ವರ್ಟಿಂಗ್ ಮಾಡ್ಕೋಬೇಕು. ಇದು ಏನಂದರೆ ಎಕ್ಸ್ಟ್ರಾ ಫಿಟ್ಟಿಂಗ್ಸು. ನಾನು ಅದನ್ನೆಲ್ಲ ಟೋಟಲ್ ಇನ್ಫಾರ್ಮೇಷನ್ ಹೇಳ್ತೀನಿ. ಅಲ್ಲಿ ಒಳಗಡೆ ರೂಮಲ್ಲಿ ಹೋಗಿಸಿ ಇದು ಸ್ಟಾರ್ಟರ್ ಬಟನ್ ಹತ್ರ ಯಾವ ಥರ ಕನೆಕ್ಟ್ ಮಾಡಬೇಕು, ಏನು ಮಾಡಬೇಕು, ಅದು ಎಷ್ಟು ಇದು ಪವರ್ ತೊಗೊತೈತೆ, ಆಮೇಲೆ ಯಾವ ಮೋಟ್ರ್ ಇಳಿಸ್ಬೇಕು ಎಲ್ಲ ಹೇಳ್ತೀನಿ ನೋಡಿ. ಏನಂದರೆ 3 HP, 5 HP, 7.5 HP, 10 HP ಇದೆಲ್ಲ ಅಪ್ಲಿಕೇಶನ್ ಆನ್ಲೈನ್ದಲ್ಲಿ ಆಗ್ಬೋದು. PM ಕುಸುಮ್ ಯೋಜನೆ ಅಂತಂದು ಇದರಲ್ಲಿ ಬಂದುಬಿಟ್ಟು ಸಬ್ಸಿಡಿ ಏನಿರ್ತದೆ ಅಂದರೆ 50% ಬಂದುಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಕೊಡ್ತೈತೆ, 30% ಬಂದುಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಕೊಡ್ತೈತೆ, 20% ಫಾರ್ಮರ್ಸ್ ಇರ್ತೈತೆ. ಇದೇನೆಂದರೆ ಆನ್ಲೈನ್ ಪ್ರೊಸೆಸ್ ಇರೋದು. ಈ ಅಪ್ಲಿಕೇಶನ್ ಬಂದುಬಿಟ್ಟು ನವಂಬರ್ಲ್ಲ ಡಿಸೆಂಬರಲ್ಲಿ ಆಲ್ಮೋಸ್ಟ್ ಆಲು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಯಾವುದೇ ಕಾರಣಕ್ಕೆ ಬೇರೆಯವರಿಗೆ ಈ ಥರ ಬಂದಿದೆ, ಇನ್ನು ಮೆಟೀರಿಯಲ್ ಕ್ಲಾಸ್ನ ಅಮೌಂಟ್ ಹಾಕೋದು ಅದೆಲ್ಲ ಯಾವ ಥರ ಇರೋಲ್ಲ. ಆ್ಯಕ್ಚುಲಿ ಇದು ಆನ್ಲೈನ್ ಅಪ್ಲಿಕೇಶನ್ ಹಾಕಿ ನಾವು ಅದರಿಂದ ತೊಗೊಂಡು ಕೇಸಿ ನಮ್ಮ ಮೊಬೈಲ್ ನಂಬರ್ ಹಾಕಿಂದ OTP ಬರ್ತೈತೆ. OTP ಎಂಟ್ರಿ ಮಾಡಿಂದ ನಮ್ಮ ಪೇಮೆಂಟ್ ಪ್ರೊಸೆಸ್ಸು, ಆಮೇಲೆ ನಮ್ದು ಏನು ಸ್ಟೇಟಸ್ ಇದೆ ಕೇಬಿಲಿಂದ ಬಂದು ಅಪ್ಡೇಟ್ ಮಾಡಿದ್ದಾರೆ, ಎಲ್ಲ GPS ಇರ್ತಿದೆ ಟೋಟಲಿ. ಆ ಥರ ಇರುತ್ತೆ. ಅದಿರಲಿ. ಬಟ್ ಏನಂದರೆ ಇನ್ನೊಂದು 2-in-1 ಯೂಸ್ ಹೇಳಿದ್ದೀನಲ್ಲ, ಕರೆಂಟಿಂದ ಸೋಲಾರ್ ಯೂಸ್ ಮಾಡ್ಬೋದು, ಕರೆಂಟ್ ಯೂಸ್ ಮಾಡ್ಬೋದು ಅಂತಂದರೆ ಈ ಕನ್ವರ್ಟಿಂಗ್ ಬಂದುಬಿಟ್ಟು ಪ್ರೊಕಾನ್ ಕಂಪ್ನಿ ಅಂತಂದು ಇದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡಿರೋದು. ಯಾಕಂದರೆ ಆಲ್ಮೋಸ್ಟ್ ಆಲ್ ಅದು ಇದು ಕೊಟ್ಟಿರ್ತಾರೆ, ಸೋಲಾರ್ ಸ್ಟಾರ್ಟಪ್ ಬಟನ್ ಕೊಟ್ಟಿರ್ತಾರೆ. ಇದು ಯಾಕೆ ಎಕ್ಸ್ಟ್ರಾ ಮಾಡ್ಕೋಬೇಕಂದ್ರೆ ನೈಟು ಹೇಳಿದಿರಲ್ಲ, ನೈಟಲ್ಲಿ ರನ್ ಆಗೋಲ್ಲ ಸೋಲಾರ್ ಏನಂದರೆ ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟಾಗಿ 5 ಗಂಟೆವರೆಗೆ ಒಳ್ಳೆ ನೀರು ಕೊಡ್ತದೆ. ಆನಂತರ ಬಂದು ನೈಟಲ್ಲಿ ಎಮರ್ಜೆನ್ಸಿಗೆ ನೀರು ಬೇಕು, ಸ್ಟೋರ್ ಮಾಡಬೇಕಂದ್ರೆ ಆಗೋದಿಲ್ಲ. ಅದಕ್ಕೋಸ್ಕರ ಏನಂದರೆ ಕನ್ವರ್ಟಿಂಗ್ ಮಾಡ್ಕೋಬೇಕು. ಈ ಕನ್ವರ್ಟಿಂಗ್ ಬಂದುಬಿಟ್ಟು ಈ ಪ್ರೊಕಾನ್ ಕಂಪ್ನಿ ಅಂತಂದು ಇದು ಎಕ್ಸ್ಟ್ರಾ ಕನ್ವರ್ಟಿಂಗ್ ಮಾಡ್ಕೊಳೋದು. ಈ ಕನ್ವರ್ಟ್ ಮಾಡಿದರೆ ಕರೆಂಟಿಗೆ ಬರ್ತೈತೆ ಮತ್ತು ಸೋಲಾರಿಗೆ ಬರ್ತೈತೆ. ಬೆಸ್ಟ್ ಯೂಸ್. ಒಂದು 30,000 ನಿಯರೆಸ್ಟ್ ಆಗುತ್ತೆ ಅಂತಂದು ಒಂದು 2-3 ಕಂಪ್ನಿ ಕೇಳಿದ್ದೀನಿ ನಾನು. 30,000 to 40,000 ನಿಯರೆಸ್ಟ್ ಇದೆ ಅಂತ. ಈ ಕನ್ವರ್ಟಿಂಗ್ ಬಂದುಬಿಟ್ರೆ ಏನಾಗುತ್ತೆ ಅಂದರೆ ಇದು ಕರೆಂಟ್ ಕಲೆಕ್ಷನ್ ನಿಮ್ಮಲ್ಲಿ RR ನಂಬರ್ ಇದ್ದು ಮತ್ತು ಎಕ್ಸ್ಟ್ರಾವರಿ ಇದಿತ್ತಪ್ಪ ಅಂದರೆ ಕೂಡ ಯೂಸ್ ಮಾಡ್ಬೋದು. ಕರೆಂಟ್ ಪವರ್ನೇ ಆ ಟೈಮ್ದಲ್ಲಿ ಸೋಲಾರ್ ಇದ್ದರೆ ಸೋಲಾರಿಂದ ಕನ್ವರ್ಟ್ ಮಾಡ್ಬೋದು. ಇಲ್ಲೆಲ್ಲ ಆಪ್ಷನ್ ಇದೆ. ಇದು ಆಫ್ ಆಗಿದೆ ಇವಾಗ ಕರೆಂಟ್ ಕಲೆಕ್ಷನ್ ಎಲ್ಲಿದ್ದಕ್ಕೆ. ಆಲ್ರೆಡಿ ಸೋಲಾರ್ ಕಲೆಕ್ಷನ್ ರನ್ ಮಾಡಿದ್ದಾರೆ ಇವರು. ಇಲ್ಲಿ ಮೇನ್ ಆಫ್ ಮಾಡ್ಕೊಂಡಿದೆ, ಅಲ್ಲಿ ಕನ್ವರ್ಟಿಂಗ್ ಕೊಟ್ಟಿದೆ. ಇದರಲ್ಲೇ ಕರೆಂಟ್ ಕಲೆಕ್ಷನ್ ಕೊಡ್ಬೋದು, ಇದು ಸೋಲಾರ್ ಕಲೆಕ್ಷನ್ ಕೊಡ್ಬೋದು. ಇದನ್ನೇ ಯಾವ ಕಂಪ್ನಿಯಿಂದ ಪ್ರೊಕಾನ್ ಕಂಪ್ನಿ, ಇದ್ರ ಬೇಕಾದ್ರೆ ಡೀಟೇಲ್ಸ್ ನಾನು ಹಾಕಿರ್ತೀನಿ. ಮತ್ತು ಯಾರಾದರೂ ನೀವು ತೊಗೊಳೋರಿದ್ರೆ ಕೂಡ ಒಂದು ಗ್ರೀನ್ ಎನರ್ಜಿ ಅಂತ ನಾವೇನು ಸೋಲಾರ್ ಕಂಪ್ನಿ ಹಾಕಿದ್ವಲ್ಲ, ಆ ಕಂಪ್ನಿಯಲ್ಲಿ ಒಬ್ಬರು ಡಿಸ್ಟ್ರಿಬ್ಯೂಟರ್ ಇದ್ದಾರೆ ಸಿಂಧಾನೂರು, ರಾಯಚೂರು ಡಿಸ್ಟ್ರಿಕ್ಟ್ ಸಿಂಧಾನೂರು ತಾಲೂಕಲ್ಲಿ. ಅವ್ರ ನಂಬರ್ ಕೂಡ ಶೇರ್ ಮಾಡಿರ್ತೀನಿ. ಅವ್ರು ಬೇಕಾದ್ರೆ ಕನ್ವರ್ಟಿಂಗ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಟೋಟಲ್ ಇನ್ಫಾರ್ಮೇಷನ್ ಬರುತ್ತೆ, ಅದೆಲ್ಲ ನೋಡ್ತೀರಿ ನೋಡಿ. ಇದು DC ಮೋಟ್ರ್ ಅಲ್ಲ, ಕರೆಂಟಿನ ಮೋಟ್ರ್ ಏನು ಯೂಸ್ ಮಾಡ್ತೀವಲ್ಲ ಅದೇ ಮೋಟ್ರಿಗೆ ಸೋಲಾರು ಮತ್ತು ಕರೆಂಟ್ ಯೂಸ್ ಮಾಡ್ತಕ್ಕಂಥದ್ದು. ಏನು ಸೋಲಾರ್ ಪಂಪ್ಸು ಮೋಟ್ರ್ ಬಂದಿರ್ತಲ್ಲ ಅದಕ್ಕೆ ಕರೆಂಟ್ ಕೊಡೋಕ್ಕೆ ಬರೋಲ್ಲ, ಅದಕ್ಕೋಸ್ಕರ ಯೂಸ್ ಮಾಡ್ತಿದ್ದೀವಿ ನಾವು. ಯಾಕಂದರೆ ಈ ಭಾಗ ಬಂದುಬಿಟ್ಟು ನಾವು ರಾಯಚೂರು ಡಿಸ್ಟ್ರಿಕ್ಟ್ ಲಿಂಗಸೂರು ತಾಲೂಕು ಮೇದನಾಪುರ ಗ್ರಾಮ. ಹಂಗಾಗಿ ಈ ಗ್ರಾಮ ಅಂತ ಬಿಸಿಲು ಜಾಸ್ತಿ ಇದೆ. ನಮ್ಮ ಹೈದರಾಬಾದ್ ಕರ್ನಾಟಕ ಬಿಸಿಲು ಜಾಸ್ತಿ. ಮಲೆನಾಡು ಭಾಗದಲ್ಲಿ ಬಂದುಬಿಟ್ರೆ ಏನಾಗುತ್ತೆ, ಒಂದು 6 ಅವರ್ಸ್ 7 ಅವರ್ಸ್ ಆರಾಮ್ಸೆ ರನ್ ಆಗುತ್ತೆ ಸೋಲಾರು. ಆನಂತರ ಒಂದು 2 ಅವರ್ಸ್ ಏನಾಗುತ್ತೆ, ವೋಲ್ಟೇಜ್ ಹೆಂಗೆ ಡಿಪೆಂಡ್ಸ್, ಸೂರ್ಯ ಬೆಳಕು ಕಡಿಮೆ ಆಗುತ್ತೆ, ಆ ಥರ ಕಡಿಮೆ ಆಗ್ತಾ ಹೋಗುತ್ತೆ. ಆ ಟೈಮ್ದಲ್ಲಿ ಏನಂದರೆ ನಾವು ಸಮಗ್ರ ಕೃಷಿ ಮಾಡ್ತಕ್ಕಂಥ ರೈತರು ನಾವು. ಆ್ಯಕ್ಚುಲಿ ಸಮಗ್ರ ಕೃಷಿಯಲ್ಲಿ ಏನಂದರೆ ನೀರು ಇಂಪಾರ್ಟೆಂಟ್. ಫಸ್ಟು ಮನುಷ್ಯನಿಗೆ ಹೆಂಗೆ ಆಕ್ಸಿಜನ್ ಇಂಪಾರ್ಟೆಂಟ್, ಅದರಂಗೆ ನೀರು ಇಂಪಾರ್ಟೆಂಟು ತೋಟಗಾರಿಕೆಗೆ. ಅದಕ್ಕಾಗಿ ಏನು ಮಾಡಬೇಕಂದ್ರೆ ಈ 2-in-1 ಕನ್ವರ್ಟ್ರು 130 ಏನಂದರೆ 5 HPಗೆ ಆಲ್ಮೋಸ್ಟ್ ಅಲ್ಲಿ ಹೇಳ್ತೀನಿ, 1 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದರೆ ನಿಮಗೆ ಏನಿಲ್ಲ ಅಂದರೆ ಎವ್ರಿ ಡೇ ಒಂದು 15 ಅವರ್ಸ್ 20 ಅವರ್ಸ್ ನಿಯರೆಸ್ಟ್ ಯೂಸ್ ಮಾಡ್ಕೋಬೋದು. ಯಾಕೆಂದರೆ ಕರೆಂಟ್ ಏನಾಗುತ್ತೆ 7 ಅವರ್ಸ್ ಕೊಡ್ತಿದ್ದಾರೆ ಅಂದರೆ ಫಸ್ಟ್ ಬಿಫೋರ್ ಏನು ಮಾಡ್ತಿದ್ರು ಕರೆಂಟು, ನಾನು ಯೂಸ್ ಮಾಡ್ತಿದ್ದೇನೆ ಕರೆಂಟಿಗೆ ಜಾಸ್ತಿ ಕಡಿಮೆ ಮಾಡಿದ್ವಿ. ಕರೆಂಟ್ ಮೇಲೆ ಡಿಪೆಂಡ್ ಇಲ್ಲ. ಯಾಕೆ ಡಿಪೆಂಡ್ ಇಲ್ಲ ಅಂದರೆ ಈ ಸೋಲಾರ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಯಾಕಂದರೆ ಇವತ್ತು ದಿವಸ ನಾವು ಕರೆಂಟ್ ಹೆಂಗಾಗಿದೆ ಅಂದರೆ ಡೇದಲ್ಲಿ 4 ತಾಸು ಕೊಡ್ತಾರೆ, ನೈಟಲ್ಲಿ 3 ತಾಸು ಕೊಡ್ತಾರೆ. 7 ಅವರ್ಸ್ ಸೆಟ್ ಮಾಡಿದರು. ಅದಕ್ಕಿಂತ ಮೊದಲೇ 9 ಅವರ್ಸ್ ಇತ್ತು. ಇನ್ನೂ ಮುಂದಿನ ದಿನದಲ್ಲಿ ಕರೆಂಟಿನ ಅಭಾವದಿಂದ ಕಡಿಮೆ ಮಾಡ್ಬೋದು, ಇಲ್ಲ ಜಾಸ್ತಿನೇ ಮಾಡ್ಬೋದು. ಅದಕ್ಕೋಸ್ಕರ ಕನ್ವರ್ಟಿಂಗ್ ಇದ್ದರೆ ಏನಾಗುತ್ತೆ, ಅಟ್ಲೀಸ್ಟ್ 3 ಅವರ್ಸ್ ಕರೆಂಟ್ ಯೂಸ್ ಮಾಡಿದರೆ 6 ಅವರ್ಸು 7 ಅವರ್ಸು ಸೋಲಾರ್ ಯೂಸ್ ಮಾಡಿದ್ರು, ಒಂದು 10 ಅವರ್ಸು ಮಿನಿಮಮ್ 10 to 15 ಅವರ್ಸು ವರ್ಕ್ ಮಾಡ್ಬೋದು. ಹಾಂ, ಇದು ಸೋಲಾರ್ದು ಕಂಟಿನ್ಯೂ ಆಗಿ ಯೂಸ್ ಮಾಡ್ತಾರೆ ಇವರೇ ನಮ್ಮ ಫಾರ್ಮರು. ಯಾಕೆಂದರೆ ಇವರು ಇದೇ ಹೊಲದ ಮೇಂಟೈನರು,
ಗುಂಡಪ್ಪ ಸಾವ್ಕಾರ ಅಂತ ಓನರ್ ಇವರೇ ಎಲ್ಲ ನೀರಿನ ಬಿಡೋದು ಎಲ್ಲ ವ್ಯವಸ್ಥೆ ಮಾಡ್ತಕ್ಕಂಥವ್ರು ಇವರೇ. ಅಣ್ಣ ನೀವು ಕರೆಂಟಿಂದು ಇದು ಸೋಲಾರ್ ಯೂಸ್ ಮಾಡ್ತೀರಲ್ಲ, ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀರಾ ನೀವು? ಬೆಳಗ್ಗೆ 9ಕ್ಕೆ ಚಾಲು ಮಾಡಿದ್ರೆ ಸಾಯಂಕಾಲ 5 ಗಂಟೆ ತನಕ 9ರಿಂದ 5 ಗಂಟೆ ತನಕ. 5 + 1 3 8 ತಾಸು ಯೂಸ್ ಮಾಡ್ತೀರಾ ಅಂತೀರಿ ನೀವು? 8 ತಾಸಾಗ 6 ಅವರ್ ಕೆಲಸ ಮಾಡ್ತಾರೆ. ಅಂದ್ರೆ ಸ್ಪೀಡ್ ನೀರು ಪ್ರೆಷರ್ ಚಲೋ ಇರ್ತೈತೆ 6 ತಾಸು. 6 ತಾಸು ಆಮೇಲೆ ಸ್ವಲ್ಪ ಸ್ಲೋ ಇರ್ತೈತೆ, ಫುಲ್ ಸೋಲ ಆಗ್ತದೆ. ಅಂದ್ರೆ ನೀವು ಪಿಂಕ್ಲರ್ಗೆ ಡ್ರಿಪ್ಪಿಂಗ್ ಹೋಗ್ಬೇಕಾದ್ರೆ ಸ್ವಲ್ಪ ತ್ರಾಸ ಅನಿಸ್ತಿದೆ. ಬಟ್ ಇದು ಎಲ್ಲೇನ ಕೃಷಿ ಹೊಂಡ ತರ ಮಾಡ್ಕೇಸಿ ಹಾಕಕ್ ಭಾರಿ ಈಜಿ ಐತೆ, ಅದು ಅನುಕೂಲ ಭಾಳ ಐತೆ, ಭಾಳ ಅನುಕೂಲ ಐತಲ್ಲ. ಅಂದ್ರೆ ಡೈರೆಕ್ಟ್ ಆಗಿ ನಾವು ಡ್ರಿಪ್ ಮಾಡೋದಕ್ಕೆ ಮತ್ತೆ ಇಲ್ಲಿಂದ ಪೈಪ್ಲೈನ್ ಮಾಡಿ ಬೇರೆ ಕಳ್ಸಕ್ಕೆ ಸ್ವಲ್ಪ ಕಷ್ಟ ಅಂತೀರಾ? ಕಷ್ಟ ಆಯ್ತು ಭಾಳ. ಒಂದು 6 ತಾಸು ಬರ್ತೈತೆ, 6 ತಾಸು ಬರ್ತದೆ. 6 ತಾಸು ಚಲೋ ಇರ್ತೈತೆ. ಆಮೇಲೆ ಒಂದು 2 ತಾಸು ಏನಿರುತ್ತೆ ಡೌನ್ ಆಗುತ್ತೆ. ಹಾ ಅಂದ್ರೆ ನೀವು 10 ಸಲ ಡ್ರಿಪ್ಪಿಗೆ ಕೊಡ್ಬೇಕಾದ್ರೆ ಒಂದು 4 ಸಲ ಕೊಡ್ಬೇಕು ಪರಿಸ್ಥಿತಿ ಬರ್ತದೆ. ಅಂದ್ರೆ ಒಂದಿನ ಮಾಡತ್ತೆ 4 ತಾಸು ಯೂಸ್ ಆಗ್ತದೆ. ಫುಲ್ ಮೋಡ ಆದ್ರೆ 4 ತಾಸು ಬರ್ತಾರೆ, ಅದು ಹೆಚ್ಚಿನ ಬರೋದು. ಆಕ್ಚುಲಿ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ, ಹಂಗಾಗಿ ಅಂದ್ರೆ 2 ಅವರ್ ಚಲೋ ಆತ್ರಿ. ಮತ್ತೆ ಅದಕ್ಕಿಂತ ಹೆಚ್ಚಿಂದ ಏನಿಲ್ಲ ಆಗಲ್ಲ. ಅಂದ್ರೆ ನೀವು ಪೆನಲ್ಸ್ ಏನ್ ಮಾಡಿದ್ರ ಶೆಡ್ ಕುಡಿಸಿದ್ರಲ್ಲ, ಅದು ರೊಟೇಷನ್ಗೆ ಹೆಂಗಂದ್ರೆ ಅದಕ್ಕೊಂದು ಸ್ಟ್ರಕ್ಚರ್ ಬರ್ತೈತೆ. ಮೇನ್ ಈಗ ಗೌರ್ಮೆಂಟ್ ಏನ್ ಮಾಡಿರ್ತೈತೆ ಸ್ಟ್ರಕ್ಚರ್ನ, ಎದಕ್ಕೆ ಈ ಶೆಡ್ಡಿನ ಮೇಲೆ ಹಾಕಿದಿರಾ, ನಿಮ್ಗೆ ಏನ್ ಡಿಸ್ಟರ್ಬ್ ಆಗುತ್ತಾ ಅಂತ ಈಗ ನನ್ಗೆ ಅರ್ಥ ಆಗ್ತಿದೆ. ಈ ಸ್ಟ್ರಕ್ಚರ್ ಬಂದಿದೆ. ಸ್ಟ್ರಕ್ಚರ್ ಏನಂದ್ರೆ 360 ಡಿಗ್ರಿ ಅದು ಸೂರ್ಯ ಹೆಂಗ್ ಹೋಗ್ತಾನಲ್ಲ ಅದೇ ರೊಟೇಷನ್ದಾಗ ಸ್ಟ್ರಕ್ಚರ್ ಮಾಡಿರ್ತಾರ. ಈಗ ನೀವೇನ್ ಮಾಡಿಬಿಟ್ರ ಒಂದು ಆಂಗಲ್ ಈ ತರ ಮಾಡಿದ್ರ, ಅದು ಏನಂದ್ರೆ ರೊಟೇಷನ್ 80 ಫೀಟ್ ಡೌನ್ ಇರಬೇಕು. ಅದೇನ್ ಮಾಡ್ರಿ ನೀವು ಒಂದೇ ಲೆವೆಲ್ ಛತ್ ಲೆವೆಲ್ ಹಾಕ್ಬಿಟ್ಟಿದ್ರ, ಹಂಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ನಮ್ದು ಆಕ್ಚುಲಿ ಅದು ಸ್ಟ್ರಕ್ಚರ್ ಇದ್ದಂಗಿದೆ. ಅದೇನಂದ್ರೆ ಒಂದು 9 ಅವರ್ಸ್ ಇದೆ ನನ್ನ ಕಡೆ ಮೊಬೈಲ್ ಹಿಸ್ಟ್ರಿ ತೋರಿಸ್ತೀನಿ. ನಿಮ್ದು ಶೆಡ್ಡಿನಲ್ಲಿ ಮಾಡಿದ್ರಲ್ಲ ಪ್ಲಾಟ್ಲೇಷನ್ ಅಂದ್ರೆ ನೀವು ನಿಯರೆಸ್ಟಿಂಗ್ ಹೈಟ್ ಬಂದಲ್ಲಿ ಮಾತ್ರ ಎವಿ ಸಿಗುತ್ತಾ, ಈ ತರ ಕ್ಲಾಸ್ ಇದ್ದಾಗ ಸಿಗಲ್ಲ, ಸ್ವಲ್ಪ ಆಗಿರುತ್ತೆ. ಬಟ್ ಏನ್ ಮಾಡೋಕ್ಕಾಗಲ್ಲ. ಇದನ್ನ ನಿಮ್ ನೀರು ಸರ್ಟಿಫಿಕೇಟ್ ಕಂಟಿನ್ಯೂ ಆಗಿ ಕರೆಂಟ್ಗಿಂತ ಇದು ಚಲೋ ಇದ್ದಿಲ್ಲ. ಕರೆಂಟ್ ಚಲೋ ಐತ್ರಿ. ಓವರ್ 2 ಮಾಡ್ಬೇಕು 2 ಅವರ್ ಕೊಡುತ್ತೆ. ಇದು ಅದು ನೇಚರ್ ಪ್ರಾಬ್ಲಮ್ ಅದು. ಬಟ್ ಸ್ಟ್ರಕ್ಚರ್ ಮೇಲೆ ಮಾಡಿದ್ರೆ ಇನ್ನೂ ಅನುಕೂಲ ಆಗುತ್ತಾ, ನಾ ತೋರಿಸ್ತೀನಿ ನಿಮ್ಗೆಲ್ಲ ಹಿಸ್ಟ್ರಿ. ಬಟ್ ಕರೆಂಟ್ಗಿಂತ ಬೆಸ್ಟ್ ಆಪ್ಷನ್ ಇದೆ. ಯಾಕಂದ್ರೆ ಒಂದ್ ಡೇದಾಗ ಇರ್ತೈತೆ, ಹಗಲತ್ತ ರಾತ್ರಿ ಅಂತ ನೀರು ಕಟ್ಟೋದಿರಲ್ಲ, ಆರಾಮ ಕಟ್ಬೋದಲ್ಲ. ಓಕೆ, ನಿಮ್ಮ ಹೆಸರು? ನಾಗರಾಜ್ ಪೂಜಾರಿ. ಥ್ಯಾಂಕ್ಸ್ ಅಪ್ಪ. ಇದು ಗೌರ್ಮೆಂಟ್ ಏನು ಸ್ಕೀಮ್ ಮಾಡಿರ್ತೈತಲ್ವಾ, ಸ್ಕೀಮಿಗೆ ತಕ್ಕಂಗೆ ಏನಂದ್ರೆ ಅದು ಒಂದು ರೈಟ್ ರೌಂಡು ಒಂದು ಕೆನಾಲ್ ಸ್ಟ್ರಕ್ಚರ್ ಮಾಡಿರ್ತಾರೆ. ಆ ಸ್ಟ್ರಕ್ಚರ್ ಮೇಲೆ ಯಾಕೆ ಯೂಸ್ ಮಾಡ್ತಿರ್ತಾರೆ, ನನಗೇನೋ ಜಸ್ಟು ಫಸ್ಟಿಗೆ ಬಂದಾಗ ಈ ಸ್ಟ್ರಕ್ಚರ್ ಬೇಡ, ನನಗೆ ಈ ಥರ ಬೇಕು ಆ ಥರ ಅಂತ ಹೇಳಿದೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ. ಏನಂದರೆ ನಮ್ಗೆ ಟೈಮಿಂಗ್ ವೇರಿಯೇಷನ್ ಆಗ್ತೈತೆ. ಯಾಕಂದರೆ ಇವರು ಫಾರ್ಮರ್ ಹೇಳಿದ್ರಲ್ಲ, ಲಾಸ್ಟ್ ಈಗ ಮಾತಾಡಿದ್ರಲ್ಲ, ಅವ್ರು ಹೇಳ್ತಾರೆ ಒಂದು 6 ತಾಸು ಚೆನ್ನಾಗಿ ಬರ್ತೈತೆ, ಇನ್ನೊಂದು 2 ತಾಸು ಏನಂದರೆ ನೀರಿನ ಅಂಶ ಕಡಿಮೆ ಬರ್ತೈತೆ, ಆ ಪ್ರೆಷರ್ ಇರಲ್ಲ ಅಂತ. ಏನಕ್ಕೆ ಆಗ್ತಿದೆ ಅಂದರೆ ಈ ಎಕ್ಸಾಂಪಲ್ ನೋಡಿ, ಒಂದೇ ಲೆವೆಲ್ದಾಗ ಕುಡಿಸಿದ್ದಾರೆ. ಇದು ಒಂದು ಶೆಡ್ಡಿನ ಮೇಲೆ ಮನೆ ಮೇಲೆ ಕುಡಿಸಿ ಆಗುತ್ತೆ. ಬಟ್ ಆ ಸ್ಟ್ರಕ್ಚರ್ ಏನಿರ್ತೈತಲ್ಲ ಅದು 360 ಡಿಗ್ರಿ ಕವರ್ ಆಗ್ತಿರ್ತೈತೆ. ಅಂದರೆ ಆ ಸೂರ್ಯ ಈ ಸೆಟ್ಟಿಂಗ್ ಹೆಂಗೆ ಹೋಗ್ತಾನಲ್ಲ ಅದೇ ಥರ ಕವರಿಂಗ್ ಸೆಟ್ಟಿಂಗ್ ಮಾಡಿರ್ತಾರೆ. ಆ ಥರ ಇದನ್ನು ಯೂಸ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಹೋದ್ರೆ ಎಷ್ಟು ಹೋಗುತ್ತೆ, ಒಂದು ಗುಂಟೆ ಕೂಡ ಆಗಲ್ಲ, 30-20 ಸೈಜಲ್ಲಿ ಆಗ್ಬೋದು. ಆ ಥರ ಲ್ಯಾಂಡಲ್ಲಿ ಎಲ್ಲಾದ್ರೂ ಒಂದು ಕಡೆಗೆ ಬಿಸಿಲು ಚೆನ್ನಾಗಿ ಬರ್ತಕ್ಕಂಥದ್ದು. ಆಮೇಲೆ ಯಾವ ದೊಡ್ಡ ಕಡೆ ಇದ್ದಲ್ಲಿ ಅದಲ್ಲೆಲ್ಲ ಮಾಡಬೇಡಿ, ಅದು ಸ್ಟ್ರಕ್ಚರ್ನ ಚೆನ್ನಾಗಿ ಡಿಸ್ಟ್ರಿಬ್ಯೂಟ್ ಹೇಳ್ಕೊಳ್ಳಿ. ಆ ಥರ ಮಾಡಿದ್ರೆ ಒಳ್ಳೆ ನೇಚರ್ಗೆ ಕ್ರಿಯೇಟ್ ಆಗಿ ಒಳ್ಳೆ ಇದು ಬರ್ತೈತೆ. ನಾ 10 ಅವರ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಈ ಫಾರ್ಮರ್ ಬಂದುಬಿಟ್ಟು 6 ಅವರ್ಸ್ 7 ಅವರ್ಸ್ ಯೂಸ್ ಮಾಡ್ತಾರೆ. ಮತ್ತು ಮೋಡ ಜಾಸ್ತಿ ಇದ್ದಾಗ ಏನಾಗುತ್ತೆ, ಅದು ಕ್ಲೌಡ್ನೆಸ್ ಜಾಸ್ತಿ ಇದ್ದಾಗ ಜಾಸ್ತಿ ಯೂಸ್ ಆಗ್ತಿಲ್ಲ, ಒಂದು 2 ಅವರ್ಸ್ ಆಗುತ್ತೆ, ಆಮೇಲೆ ಬ್ಯಾಕಪ್ ಬಂದಾಗ್ತದೆ. ನೀವು ಅದರಲ್ಲಿ ವೋಲ್ಟೇಜ್ ಬರ್ತೈತಿ, ಆಟೋಮೆಟಿಕ್ ತಾನೇ ಬಂದಾಗುತ್ತೆ ಮೋಟ್ರಿಂದ. ಈ ಥರ ಆಪ್ಷನ್ ಇದೆ. ಪೂರ್ತಿ ಎಲ್ಲ ವಿಡಿಯೋ ಬರ್ತಿದೆ. ಮತ್ತು ಇನ್ನೂ ಹೆಚ್ಚಿನ ಮಾಹಿತಿ ಕನ್ಫ್ಯೂಸ್ ಆಗಿ ಏನಾನಿದ್ರೆ ಕಾಲ್ ಮಾಡಿ ಕೇಳಿ, ಒಂದು ನಂಬರ್ ಹಾಕಿರ್ತೀನಿ. ನಂಬರು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಥ್ಯಾಂಕ್ ಯು.